hello, welcome back to my YouTube channel. So guys, already ನನ್ನ thumbnail ನೋಡಿರೋ ಹಾಗೆ today we are going on our honeymoon trip. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅನ್ನೋದನ್ನೆಲ್ಲ ನೀವು ಮುಂದೆ ವಿಡಿಯೋನಲ್ಲಿ ನೀವು ನೋಡ್ತೀರಾ. ಸೊ ಯು ಕ್ಯಾನ್ ಆಲ್ರೆಡಿ ಸಿ ಮೈ ಹಸ್ಬೆಂಡ್ ಇಸ್ ಎಲ್ಲ ಲಗೇಜ್ನೆಲ್ಲ ಪ್ಯಾಕ್ ಮಾಡಿ ನಾವು ಆಲ್ರೆಡಿ ಏರ್ಪೋರ್ಟಿಗೆ ಕೂಡ ಬಂದ್ವಿ. ಸೊ ನನ್ನ ಮೈದು ಡ್ರಾಪ್ ಮಾಡ್ತಿರೋದು ಏರ್ಪೋರ್ಟ್ಗೆ. ಸೊ ದಿಸ್ ಇಸ್ ಮೈ ಫಸ್ಟ್ ಇಂಟರ್ನ್ಯಾಷನಲ್ ಫ್ಲೈಟ್ ಆ್ಯಸ್ ವೆಲ್, ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಕೂಡ. ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಕಮ್ಮಿಂಗ್ ವೀಡಿಯೋನಲ್ಲಿ ನಾವೆಲ್ಲಿ ಹೋಗ್ತಾಯಿದ್ದೀವಿ ಏನು ಅಂತ. ಥ್ಯಾಂಕ್ ಯು. ಸೊ ಎಸ್ ಗೈಸ್, ಈಗ ಜಸ್ಟ್ ನಾವು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ರೀಚ್ ಆಗಿದ್ದೀವಿ. ಸೊ ನಾವು ಮನೆ ಬಿಡಬೇಕಾದ್ರೆ ಇಟ್ ವಾಸ್ ಲೈಕ್ 10 PM ನಾವು ಬಿಟ್ಟಿದ್ದು. ಆ್ಯಂಡ್ ಆಲ್ಮೋಸ್ಟ್ ನಮಗೆ 1.5 hour ತೊಗೊಂಡಿದೆ ಇಲ್ಲಿ ಏರ್ಪೋರ್ಟ್ ರೀಚ್ ಆಗೋದಕ್ಕೆ. ಸೊ ಯು ಕ್ಯಾನ್ ಸಿ ಟರ್ಮಿನಲ್ 2ಗೆ ಬಂದು ವಿ ಆರ್ ವೇಟಿಂಗ್. ನನ್ನ ಮೈದು ಡ್ರಾಪ್ ಮಾಡಿದ್ದು. ಸೊ ಮೈ ಹಸ್ಬೆಂಡ್ ಇಸ್ ಓವರ್ ಹಿಯರ್. ಆ್ಯಂಡ್ ನಮ್ಮ ವಾಟ್ ಇಸ್ ದಟ್ ಫ್ಲೈಟ್ ಟೈಮಿಂಗ್ ಬಂದ್ಬಿಟ್ಟು 4 AM ಇದೆ. ಸೊ ಅದನ್ನು ಇವಾಗ ಟೈಮ್ ಬಂದ್ಬಿಟ್ಟು 12 AM. ಸೊ ಆಲ್ಮೋಸ್ಟ್ ಲೈಕ್ 3 hours ವೆಯ್ಟ್ ಮಾಡಬೇಕು. ಇಮಿಗ್ರೇಷನ್ ಎಲ್ಲನೂ ಮುಗಿಸ್ಕೊಂಡಿದ್ದು ಒಳಗಡೆಗೆ ಹೋಗಬೇಕು. ಗೈಸ್, ನನ್ನ ಸಿಸ್ಟರ್, ನನ್ನ ಮಮ್ಮಿ, ನಮ್ಮ ಡ್ಯಾಡಿ, ನನ್ನ ತಂಗಿ ಎಲ್ಲ ಬರ್ತಾ ಇದ್ದಾರೆ. ಹಲೋ, ಹಾಯ್ 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 ಮಾಮ್. ಹಲೋ. ಎಲ್ಲಿ ನಿಶಾ ಡ್ಯಾಡಿ ಎಲ್ಲಿ? ಹಾಂ, ವಿ ಜಸ್ಟ್ ಹೋದ್ರು ಪ್ರೇರಣಲ್ಲ. ಗೈಸ್, ನಮ್ಮ ಡ್ಯಾಡಿ, ನನ್ನ ತಂಗಿ ಬರ್ತಾ ಇದ್ದಾರೆ ಇವಾಗ. ಹಲೋ, ಎಮಿರೇಟ್ಸ್ ಫ್ಲೈ ಬೆಟರ್. ಹಾಯ್ 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 ಹಾಯ್. ಹ್ಯಾಪಿ ಜರ್ನಿ ಡ್ಯೂಡ್. ಗೈಸ್, ಸೊ ನನ್ನ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ. ಸೊ ಅವ್ರಿಗೆಲ್ಲ ಬಾಯ್ ಬಾಯ್ ಹೇಳ್ಬಿಟ್ಟು ನಾವು ಇನ್ನೇನು ಒಳಗಡೆ ಎಂಟ್ರಿ ಕೊಡಬೇಕು ಅಷ್ಟೇ. ಸ್ಟಾಪ್ ಸ್ಟಾಪ್. ಹ್ಯಾಪಿ ಜರ್ನಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಬಾಯ್ ಬಾಯ್ ಬಾಯ್. ಹ್ಯಾಪಿ ಜರ್ನಿ. ಥ್ಯಾಂಕ್ ಯು ಮಾಮ್. ಬಾಯ್ 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 ಬಾಯ್. ಬ್ರೋ, ಹ್ಯಾಪಿ ಜರ್ನಿ. ಹ್ಯಾವ್ ಎ ಸೇಫ್ ಜರ್ನಿ. ಥ್ಯಾಂಕ್ ಯು. ಬಾಯ್ ಬಾಯ್ ಬಾಯ್. ಹ್ಯಾಪಿ ಜರ್ನಿ. ನನ್ನೇ ಕವರ್ ಮಾಡಿ. ಥ್ಯಾಂಕ್ ಯು. ಬಾಯ್ 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 ಫ್ರೆಂಡ್ಸ್. ಬಾಯ್ ಬಾಯ್ ಬಾಯ್. ಎಸ್ ಗೈಸ್, ಈಗ ಜಸ್ಟ್ ಲಗೇಜ್ ಚೆಕ್-ಇನ್ ಎಲ್ಲ ಆಯಿತು ಆ್ಯಂಡ್ ವಿ ಗಾಟ್ ಅವರ್ ಫ್ಲೈಟ್ ಟಿಕೆಟ್ಸ್ ಆಸ್ ವೆಲ್. Guys, look at the beauty of our Bangalore Kempegowda International Airport. Okay, ನನ್ನ ಹಸ್ಬೆಂಡ್ನು ಹಿಡಿಬೇಕಂತೆ. ಏನು ಹೇಳ್ತೀರಾ ಧನುಷ್? ಗೈಸ್, ನಮ್ಮದು ಚೆಕ್-ಇನ್ನು, ಇಮಿಗ್ರೇಷನ್ ಎಲ್ಲನೂ ಮುಗೀತು. ಸೊ ಇವಾಗ ಪೀಸ್ಫುಲ್ಲಾಗಿ ವಿ ಹ್ಯಾವ್ ಲೈಕ್ ಇನ್ನೂ 1.5 hours to 2 hours ಇದೆ ನಮ್ಮ ಬೋರ್ಡಿಂಗ್ ಟೈಮ್. 1 hour. ಓಕೆ, 1 hour ಟೈಮ್ ಇದೆ ನಮ್ಮ ಬೋರ್ಡ್ ಮಾಡೋದಕ್ಕೆ ಫ್ಲೈಟು. ಸೊ ಎಸ್, ಇವಾಗ ಏನಾದರೂ ಒಂದು ಸ್ವಲ್ಪ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ವಿ ಆರ್ ಗೋಯಿಂಗ್ ಫಾರ್ ಡ್ಯೂಟಿ ಫ್ರೀ. ಏನಾದರೂ ತಿನ್ಕೊಂಡು ಹೋಗುವ ಅಂತ ಒಳಗಡೆ ಬರ್ತಾಯಿದ್ದೀವಿ. How's the feel? Yeah, I'm feeling excited. Excited? Yeah. Apart from excited, can you tell something else? ಗೈಸ್, ನನ್ನ ಹಸ್ಬೆಂಡ್ಗೆ ಒಂದು ಸ್ವಲ್ಪ ಶೈ ಫೀಲ್ ಮಾಡ್ತಾ ಇದ್ದಾರೆ ನನ್ನ ಬ್ಲಾಗಲ್ಲಿ ಮಾತಾಡೋದಕ್ಕೆ. ಏನಂತೀರಾ? ಏನಂತೀರಾ? ಏನಂತಾರೆ? ಏನು ಅನ್ನಲ್ಲ. ಗೈಸ್, ಅಲ್ಲಿ ಒಳಗಡೆ ಹೋಗ್ಬಿಟ್ಟು ಚಿಪ್ಸು, ಕಿಟ್ ಕ್ಯಾಟ್, ಟೋಬ್ಲರೂನ್ ಚಾಕ್ಲೇಟ್ ಆ್ಯಂಡ್ 1 ಮಿಂಟ್ ಇಸ್ಕೊಂಡು ಹೋಗ್ತಾ ಇದ್ದೀವಿ. ವಿ ಗಾಟ್ ಇಟ್ ಫ್ರಮ್ ರಿಲೇ. ಇದಿಷ್ಟೇ ಇಷ್ಟಕ್ಕೆ 950 ಅಂತೆ ಗೈಸ್.
ಡಬಲ್ ಟ್ಯಾಕ್ಸ್, ಡಬಲ್ ದ ಕಾಸ್ಟ್. ಜಸ್ಟ್ ಬಂದಿದ್ದೀವಿ ಫ್ಲೈಟ್ ಹತ್ರ. ಲುಕ್ ಎಟ್ ದಿಸ್, ಓ ಮೈ ಗಾಡ್, ಇದು ನಮ್ಮ ಫ್ಲೈಟು. ಸೊ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಫ್ಲೈಟ್ನ ಇಷ್ಟು ಹತ್ರದ್ರಲ್ಲಿ ನೋಡ್ತಾ ಇರೋದು, ತುಂಬ ಖುಷಿ ಆಗ್ತಾಯಿದೆ. ಸೊ ಯೆಸ್, ವಿ ಆರ್ ಗೋಯಿಂಗ್ ಇನ್. ನಾನು ವಿಂಡೋ ಸೀಟಲ್ಲಿ ಕೂತ್ಕೋಬೇಕು ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಎಕ್ಸ್ಟ್ರಾ ಮನಿ ಪೇ ಮಾಡಿ ನನಗೆ ವಿಂಡೋ ಸೀಟ್ನ ಕೊಡಿಸಿದ್ದಾರೆ. ಅನ್ನ ತೋರಿಸಿ. ಜಸ್ಟ್ ನಾವು ಮೊರಿಷಿಯಸ್ಗೆ ಲ್ಯಾಂಡ್ ಆಗಿದ್ದೀವಿ. ಸೊ ಯು ಕ್ಯಾನ್ ಸಿ ಹಿಯರ್ ಹೋಗ್ತಾ ಇದ್ದೀವಿ. ಬನ್ರಿ. ಸೊ ಇವಾಗ ಟೈಮ್ ಆಲ್ಮೋಸ್ಟ್ ಲೈಕ್ ನಮ್ಮ ಇಂಡಿಯನ್ ಟೈಮಿಂಗ್ಸ್ ಇಟ್ ಈಸ್ 10 AM ಅನಿಸುತ್ತೆ. ನಮಗೆ ಫ್ಲೈಟ್ ಬೋರ್ಡ್ ಆಗಿದ್ದು ಬಂದ್ಬಿಟ್ಟು 4:50, ಬಟ್ ವಿ ಲ್ಯಾಂಡೆಡ್ ಬೈ 10 AM. ಸೊ ಯೆಸ್, ಇಟ್ ವಾಸ್ ವೆರಿ ನೈಸ್ ಆ್ಯಕ್ಚುಲಿ. ಅಂದರೆ ಮೊರಿಷಿಯಸ್ ಟೈಮಿಂಗ್ಸಲ್ಲಿ 8:30, ಇಂಡಿಯನ್ ಟೈಮಿಂಗ್ಸಲ್ಲಿ 10 AM. ಮೊರಿಷಿಯಸ್ ಏರ್ಪೋರ್ಟಲ್ಲಿ ಈ ರೀತಿ ಮಾಡಿದ್ದಾರೆ. ಸೊ ಈ ಕೆಸಲ ನೇಚರ್ ಪಾರ್ಕ್ಗೂ ನಾವು ಹೋಗ್ತೀವಿ. ಲೈಕ್ ಐ ಥಿಂಕ್ 3rd ಡೇಗೆ ನಾವು ಹೋಗೋದು ಅನಿಸುತ್ತೆ ನಮ್ಮ ಐಟನರಿ ಪ್ರಕಾರ. ಸೊ ದಿಸ್ ಇಸ್ ಏರ್ಪೋರ್ಟ್ ಅಟ್ ಮೊರಿಷಿಯಸ್. Mauritius duty free paradise. ಹಾಂ, ಇಲ್ಲಿ ಲಗೇಜ್ನ ತಗೊಳ್ಳೋಣ ಅಂತ ಬಂದಿದ್ವಿ. ಈಸ್ ರನ್ನಿಂಗ್, ಅವ್ರದ್ದು ಬಂತು ಅಂತ. ಎಕ್ಸ್ಕ್ಯೂಸ್, ಓಹೋ ಇಲ್ಲೇ 5 ಬೇಬ್ ಗೈಸ್ ನಮಗಿಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಇವಾಗ ನಮ್ಮ ಟ್ರಾವೆಲ್ ಗೈಡ್ ಪ್ಲಸ್ ಡ್ರೈವರ್ ಆ್ಯಸ್ ವೆಲ್ ಬಂದಿದ್ದಾರೆ. ಸೊ ಅವ್ರ ಜೊತೆ ಇವಾಗ ರೆಸಾರ್ಟ್ಗೆ ಹೋಗೋದು ಅಷ್ಟೇ. ಸೊ ನಾವೆಲ್ಲಿ ಬುಕ್ ಮಾಡಿರೋದು ಆಮ್ರೆ ರೆಸಾರ್ಟ್ ಅಂತ ಅಂದ್ಬಿಟ್ಟು. ಸೊ ವಿ ಆರ್ ಗೋಯಿಂಗ್ ಓವರ್ ದೇರ್ ಟುವರ್ಡ್ಸ್ ಆಮ್ರೆ. ಆ ಕಡೆಯಿಂದ ಬರಬೇಕಿತ್ತು.
Yeah. How long from here to reach? Little bit more than 1 hour. 1 hour. Yeah, okay. ವಾವ್. ನೀಟಾಗಿ ಮೇಂಟೈನ್ ಮಾಡೋರಲ್ಲ. ವೆಲ್ಕಮ್ ಟು ರಿಪಬ್ಲಿಕ್ ಆಫ್ ಮಾರಿಷಿಯಸ್ ಅಂತ ಗೈಸ್. Okay, how was your flight experience? ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು ತುಂಬ ಚೆನ್ನಾಗಿತ್ತು. ಬಟ್ ಅದು ಟೇಕ್ ಆಫ್ ಆಗೋವಾಗ ಒಂದು ಸ್ವಲ್ಪ ಭಯ ಆಗೋಯ್ತು. ಅಂದರೆ ಇಮಿಡಿಯೇಟಾಗಿ ಹಿಂಗೆ ಮೇಲೆ ಬಂದ್ಬಿಡ್ತು ಅಲ್ವಾ. ಸೊ ಅವಾಗ ಮಾತ್ರನೇ ಒಂದು ಸ್ವಲ್ಪ ಭಯ ಆಗ್ತಾಯಿತ್ತು. ಆಮೇಲೆ ಟರ್ಬ್ಯುಲೆನ್ಸ್ ಆದಾಗೆಲ್ಲ ಲೈಕ್ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಭಯ ಆಗ್ತಾಯಿತ್ತು. ಅದು ಬಿಟ್ಟರೆ ಫ್ಲೈಟ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಅಂದರೆ ಫಸ್ಟ್ ಟೈಮ್ ನಾನು ಅಷ್ಟು ಕ್ಲೋಸ್ ಅಪ್ ಅಲ್ಲಿ ಒಂದು ಫ್ಲೈಟ್ನ ನೋಡಿರೋದು ಅಂದರೆ. Okay, ಸೊ ಇಟ್ ವಾಸ್ ಆ್ಯಕ್ಚುಲಿ ಗುಡ್. nice. ಆ್ಯಂಡ್ ನಿಮ್ಮ ಜೊತೆ ಟ್ರಾವೆಲ್ ಮಾಡ್ತಿರೋದು ಖುಷಿ. ಇವತ್ತೇನು ಪ್ಲಾನ್ಸು? ಫ್ರೆಶ್ ಅಪ್ ಆಗೋದು, ಬ್ರೇಕ್ಫಾಸ್ಟ್ ಮಾಡೋದು. ಸ್ವಲ್ಪ ಜೋರಾಗಿ ಮಾತಾಡಿ ಬೇಬ್. ಫ್ರೆಶ್ ಅಪ್ ಆಗೋದು, ಹಾಂ ಬ್ರೇಕ್ಫಾಸ್ಟ್ ಮಾಡೋದು, ಹಾಂ. ಆಮೇಲೆ ರೆಸಾರ್ಟ್ ಸುತ್ತೋದು. ಅಂದರೆ ಇವತ್ತು ಫುಲ್ ಲೀಜರ್ ಟೈಮೇನಾ? ಓಕೆ. ಯು ಆರ್ ಲುಕಿಂಗ್ ಗುಡ್. ಥ್ಯಾಂಕ್ ಯು. ಅಯ್ಯೋ ಗೈಸ್, ನನ್ನ ಹಸ್ಬೆಂಡ್ ವಿಜಯ್ ಫ್ಯಾನ್. ಯಾವಾಗಲೂ ಏನು ನೆಂಜಲ್ ಕುಡಿ ಇರ್ಕುಮ್ ಅಂತಾರೆ. ಕ್ಯಾನ್ ಯು ಟೆಲ್ ದ್ಯಾಟ್ ಆ್ಯಂಡ್ ಡೂ ದ್ಯಾಟ್? நெஞ்சில் குடியிருக்கும் உங்க விஜய் உயிரன வரனா விஜய் உங்க விஜய் எளியவன். ಸೊ ಎಸ್, ಸ್ಟೇ ಟ್ಯೂನ್ ಫಾರ್ ದ ವಿಡಿಯೋ. ಆಮೇಲೆ ರೆಸಾರ್ಟ್ಗೆ ಹೋಗೋ ತನಕ ಜಸ್ಟ್ ಸ್ಟೇ ಟ್ಯೂನ್. ಓಕೆ, ಬಾಯ್. ಆ್ಯಂಡ್ ಇವ್ರ ಸೈಡೆಲ್ಲ ಮನೆಗಳು ನೋಡ್ಕೊಳ್ಳಿ ಹೇಗಿದೆ, ಹೆಂಗಿದೆ ನೋಡಿ ಗೈಸ್. ಮನೆಗಳು ಇದೆಲ್ಲ ಪ್ರೈವೇಟ್ ಹೌಸಸ್ ಅಂತೆ. ಅಂದರೆ ಲೋಕಲ್ ಪೀಪಲ್ಸ್ ಅವ್ರದ್ದು ಮನೆಗಳು ಇದೆಲ್ಲ. ಸಿ, ಇದು ಸ್ಕೂಲ್ ಅಂತೆ ಗೈಸ್. ದಿಸ್ ಇಸ್ ದ ಸ್ಕೂಲ್ ಅಂತೆ. ಯಾವುದೋ ಸ್ಕೂಲ್. ಇದು ಪೋಸ್ಟ್ ಆಫೀಸ್ ಅಂತೆ. ಇಲ್ಲಿ ನೋಡಿ, ಪೋಸ್ಟ್ ಅಂತ ಬಂದಿದೆ. ಗೈಸ್ ಫೈನಲಿ ನಮ್ಮ ರೆಸಾರ್ಟ್ ರೀಚ್ ಆಗಿದೆ. ಆಮ್ರಿ ರೆಸಾರ್ಟ್ ಅಂತ. ಗೈಸ್ ಇವಾಗ ರೆಸಾರ್ಟ್ ಬಂದಿದ ತಕ್ಷಣ ನಮಗೆ ವೆಲ್ಕಮ್ ಡ್ರಿಂಕ್ ಅಂತ ಸರ್ವ್ ಮಾಡಿದ್ದಾರೆ. ಇಟ್ ಈಸ್ ದ ಸಿಗ್ನೇಚರ್
ಕಾಕ್ಟೇಲ್ ಅಂತೆ, ಪೈನಾಪಲ್ ಜ್ಯೂಸ್, ಕೋಕೋನಟ್ ಶರ್ಬತ್, ಫ್ರೆಶ್ ಮಿಂಟ್ ಲೀವ್ಸ್ ಅನ್ಸುತ್ತೆ ಇದು. ದಿಸ್ ಇಸ್ ಫ್ರೆಶ್ ಮಿಂಟ್ ಲೀವ್ಸ್ ಜ್ಯೂಸ್. ಇಟ್ಕೊಳ್ಳಿ ಬೇಬ್. ಬೇಬ್ ಎತ್ಕೊಳ್ಳಿ, ಟೇಕ್ ಕೇರ್ ಜ್ಯೂಸ್. ಏನು ಜ್ಯೂಸ್ ಇದು? ಐ ಥಿಂಕ್ ಇಟ್ ಈಸ್ ಫ್ರೆಶ್ ಮಿಂಟ್ ಲೀವ್ಸ್ ಜ್ಯೂಸ್. ಕುಡೀರಿ. ಚೆನ್ನಾಗಿದೆಯಾ? ಲೆಟ್ ಮಿ ಟೇಸ್ಟ್. ಗೈಸ್, ಇದು ಹೋಟೆಲ್ ಕಡೆಯಿಂದ ಒಂದು ಸ್ಪೆಷಲ್ ಇನ್ವಿಟೇಷನ್ ಕೊಟ್ಟಿದ್ದಾರೆ. ಎಂತಕ್ಕಂದರೆ ನಾವು ಹನಿಮೂನಿಗೆ ಬಂದಿರೋದ್ರಿಂದ 23rd ಬಂದ್ಬಿಟ್ಟು ನಮಗಂತ ಸ್ಪೆಷಲ್ ಡಿನ್ನರ್ ಆ್ಯಂಡ್ ಬ್ರೇಕ್ಫಾಸ್ಟ್ನ ಸರ್ವ್ ಮಾಡ್ತಾರಂತೆ. ಅದು ಎಲ್ಲಿ ಅಂದರೆ ಅಲ್ಲಿ ಸೀ ಕಾಣಿಸ್ತಿದೆಯಲ್ಲ ಅವರೇ, ಆ ಸೀ ಹತ್ರಕ್ಕೆ ನಮಗೆ ಡಿನ್ನರ್ ಆ್ಯಂಡ್ ಬ್ರೇಕ್ಫಾಸ್ಟ್ನ ಸರ್ವ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಕೊಟ್ಟಿರೋದು. ಸೊ ಅದಕ್ಕೋಸ್ಕರ ಈ ಇನ್ವೈಟ್ನ ಕೊಟ್ಟಿದ್ದಾರೆ ನಮಗೆ. ಇವಾಗ ಡೈರೆಕ್ಟಾಗಿ ಫಸ್ಟ್ ರೂಮ್ಗೆ ಹೋಗ್ಬಿಟ್ಟು ರೂಮೆಲ್ಲ ಹೇಗಿದೆ ಅಂತ ನೋಡ್ಕೊಂಡಿದ್ದು ಫ್ರೆಶನ್ ಅಪ್ ಆಗಿ ದೆನ್ ಲೆಟ್ಸ್ ಕಮ್ ಓವರ್ ಹಿಯರ್ ಆ್ಯಂಡ್ ಎಕ್ಸ್ಪ್ಲೋರ್, ಈ ರೆಸಾರ್ಟ್ನ ಎಕ್ಸ್ಪ್ಲೋರ್ ಮಾಡೋಣ, ಎಲ್ಲನೂ ನೋಡೋಣ ಅಂತ ಅಂದ್ಕೊಂಡು ವಿ ಆರ್ ಲೀವಿಂಗ್ ನಾವು. ಆಯಿತಾ? ಸೊ ಇಲ್ಲಿ €100 ಕಟ್ಟಿದ್ದಾರೆ ಇವರು ಆ್ಯಸ್ ವಾಟ್ ಇಸ್ ಇಟ್, ಟೂರಿಸ್ಟ್ ಟ್ಯಾಕ್ಸ್ ಅಲ್ಲ ಇದು? ಡೆಪಾಸಿಟ್. ಹಾಂ, ಡೆಪಾಸಿಟ್ ಥರ €100. ಬಟ್ ನಾವು ಹೋಗೋವಾಗ ಅವರು ಅದನ್ನು ರೀಫಂಡ್ ಮಾಡ್ತಾರೆ ತಾನೆ? ಯಾ. ಸೊ ಎಸ್, ಸೊ ಕಮ್ ಲೆಟ್ಸ್ ಗೋ ಟು ದ ರೂಮ್ ಆ್ಯಂಡ್ ರೂಮ್ ಹೇಗಿದೆ, ಆಮೇಲೆ ರೆಸಾರ್ಟ್ ಎಲ್ಲ ಹೇಗಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಸೊ ಫಸ್ಟ್ ಇವರು ನಮಗೆ ಎಲ್ಲ ಆ್ಯಕ್ಟಿವಿಟೀಸ್ನ ತೋರಿಸೋದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಲೈಕ್ ಏನೇನು ಇನ್ಕ್ಲೂಡೆಡ್ ಇದೆ ನಮ್ಮ ಪ್ಯಾಕೇಜಲ್ಲಿ ಅಂತ ಅಂದ್ಬಿಟ್ಟು ಇವ್ರು ಇವಾಗ ಕರ್ಕೊಂಡೋಗಿ ತೋರಿಸ್ತಾ ಇದ್ದಾರೆ. Look at the ambience, guys. You can take my number. Yeah. Save it. Whenever you need any issues, any requirement, any complaint in your room, just WhatsApp me. No need to come here and there. Okay. Also, if you want to look for a seat in height, message me. Okay. So this is your towel kiosk center. Okay. You need to come to exchange the key. Okay. And that is a tea bar, small bar. You'll get refreshing juice. And next to that is big one is a boat house. Okay. You need to go in front and just tell your room number. Yeah. For the booking for the snorkeling and glass bottom trip. Paddle kayak you can go anytime. Okay. And the straight in the last corner there is a spa massage center. Mm-hmm. One day before reservation, and opposite to that we have a gym also. You can go from 6:30 till 7 o'clock. Okay. So all the amenities. For the this thing, glass water boat. Mm-hmm. Do I have to, if I want to go for tomorrow, do I have to book it today? Yeah, I know. Today, okay. If booking is less, then you can do it today also. Okay. It's all about the booking. Okay, we need to inquire there also. Go there. Okay, Go to sure. front. You want to see? Come. Just tell your room number, name. Oh, wow. Go to room first. Get fresh, then explore yourself. Okay? ವಾಟರ್ ಸ್ಪೋರ್ಟ್ಸ್ ಸೆಂಟರ್ ಅಂತ ಹೇಳಿ. ಸೊ ವಿ ಹ್ಯಾವ್ ಆಲ್ ದಿ ಆ್ಯಕ್ಟಿವಿಟೀಸ್, ಸ್ಟ್ಯಾಂಡ್ ಅಪ್ ಪ್ಯಾಡಲ್, ಕಯಾಕಿಂಗ್, ಪೆಡಲ್ ಬೋಟ್, ಸ್ನಾರ್ಕ್ಲಿಂಗ್, ಸೇಲಿಂಗ್ ಬೋಟ್, ಗ್ಲಾಸ್ ಬಾಟಮ್ ಬೋಟ್. ಸೊ ಇಲ್ಲೆಲ್ಲ ನಾವು ಆ್ಯಕ್ಟಿವಿಟೀಸ್ ಮಾಡಬೇಕಂದ್ರೆ ಮುಂಚೆನೇ ಬಂದು ಇಲ್ಲಿ ರಿಸರ್ವೇಷನ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದು ತೋರಿಸಿದ್ದಾರೆ. ಸೊ ಇವಾಗ ನಾವು ನಾಳೆ ಆಡಬೇಕು ಅಂದರೆ ಇವತ್ತೇ ರಿಸರ್ವೇಷನ್ ಮಾಡ್ಕೋಬೇಕು. ಸೊ ಅದಕ್ಕೆ ಇವ್ರು ಫಸ್ಟ್ ಎಲ್ಲ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ ಎಲ್ಲೆಲ್ಲಿದೆ ಏನೇನು ಅಂತ ಅಂದ್ಬಿಟ್ಟು. ಎಸ್, ಇವಾಗ ಡೈರೆಕ್ಟಾಗಿ ರೂಮ್ಗೆ ಹೋಗೋಣ.
ಸೊ ಗೈಸ್ ಇವಾಗ ನಮ್ಮ ರೂಮ್ ಟೂರ್ ಮಾಡೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಕಮ್ ಅಲಾಂಗ್ ವಿತ್ ಮೀ. ನಮ್ಮ ರೂಮ್ ನಂಬರ್ ಬಂದ್ಬಿಟ್ಟು 105. ಸೊ ನಮ್ಮ ರೂಮಿಂದ ಆಚೆ ಕಡೆನೇ ನೋಡಿದ್ರೆ ಯು ಕ್ಯಾನ್ ಫೈಂಡ್ ದಿಸ್ ಕೈಂಡ್ ಆಫ್ ಅ ವ್ಯೂ. ಸೊ ಕಮ್ ಲೆಟ್ಸ್ ಗೋ ಇನ್ಸೈಡ್. ಟಡಾ, ವೆಲ್ಕಮ್. ಸೊ ಎಂಟರ್ ಆಗ್ತಾ ಇದ್ದಂಗೆನೆ ನಮಗೆ ಲೆಫ್ಟ್ ಸೈಡಲ್ಲಿ ವಿ ಹ್ಯಾವ್ ಆರ್ ವಾಶ್ರೂಮ್, ರೆಸ್ಟ್ ರೂಮ್ ಇದೆ. ಅದಾದಮೇಲೆ ಈ ಕಡೆ ಸೈಡ್ ಬಂದ್ಬಿಟ್ಟು ಟು ಕೀಪ್ ಆಲ್ ಆರ್ ಲಗೇಜ್ ಆಗಿರ್ಬೋದು, ಟ್ರಾಲಿ ಬ್ಯಾಗ್ಸ್, ನಮ್ಮೆಲ್ಲ ಒಂದು ಇದನ್ನು ಇಲ್ಲಿ ಇಟ್ಕೊಳ್ಳೋದು. ಆ್ಯಂಡ್ ಹಿಂಗೆ ಸ್ಟ್ರೈಟ್ ಬರ್ತಾ ಇದ್ದಂಗೆ ವಿ ಹ್ಯಾವ್ ಆರ್ ಬ್ಯೂಟಿಫುಲ್ ಬೆಡ್ರೂಮ್. ಸೊ ಅದಾದಮೇಲೆ ಇಲ್ಲೊಂದು ಟಿ ವಿ ಇದೆ, ತೋರಿಸಿ ಇಲ್ಲಲ್ಲ. ಆ್ಯಂಡ್ ವಿ ಹ್ಯಾವ್ ಅ ಮಿನಿ ಬಾರ್ ಓವರ್ ಹಿಯರ್. ಇಲ್ಲಿ ಕಾಫಿ ಟೀ ಮಾಡ್ಕೊಳ್ಳೋಂಥದ್ದು. ಆ್ಯಂಡ್ ದೆನ್ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಬೇಕಂದ್ರೆ ಕೂತ್ಕೊಂಡು ಮಾತಾಡೋದಕ್ಕೆ ಇಲ್ಲಿ. ಆ್ಯಂಡ್ ದೆನ್ ಆಚೆ ಕಡೆ ಹೋಗಬೇಕು ಅಂತ ಅಂದರೆ ವಿ ಹ್ಯಾವ್ ದಿಸ್ ಕೈಂಡ್ ಆಫ್ ಅ ವ್ಯೂ ಔಟ್ಸೈಡ್, which is a sea view. ಓಕೆ, ಕಮ್ ಆನ್. ಸೊ ಈ ಕಡೆ ಬಂದ್ಬಿಟ್ಟು ಸಿ ವ್ಯೂಗೋಸ್ಕರ ಈ ಕಡೆ ಅಂದರೆ ಈವ್ನಿಂಗ್ ಹೊತ್ತು ಬಂದು ಕೂತ್ಕೊಂಡು ಮಾತಾಡ್ಕೊಂಡಿದ್ದು. ಆ ಕಡೆ ಇವಾಗ ನಾವು ಆಕ್ಟಿವಿಟೀಸ್ ಎಲ್ಲ ಮಾಡಬೇಕು ಅಂದರೆ ನಾವು ಹಂಗೆ ಸುತ್ತಾಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಹಿಂಗೆ ಡೈರೆಕ್ಟಾಗಿ ಹಿಂಗೆ ಹೋಗ್ಬಿಟ್ಟು ಅಲ್ಲಿ ಸಿ ಇದೆ. ಆಮೇಲೆ ಈ ಕಡೆ ಬಂದ್ಬಿಟ್ಟು ರೆಸಾರ್ಟ್ದು ಪೂಲ್ ಇದೆ. ಸೊ ವಿ ಕ್ಯಾನ್ ಡೈರೆಕ್ಟ್ಲಿ ಗೋ ಆ್ಯಂಡ್ ವಿ ಕ್ಯಾನ್ ಎಂಜಾಯ್ ಆಲ್ ದಿ ಅಮ್ಯುನಿಟೀಸ್ ಪ್ರೊವೈಡೆಡ್ ಬೈ ದ ರೆಸಾರ್ಟ್. ಆ್ಯಂಡ್ ಈ ವ್ಯೂ ಚೆನ್ನಾಗಿದೆ ಅಲ್ಲ ಆ್ಯಕ್ಚುಲಿ. ನೋಡಿ ಹಿಂಗೆ ನಡ್ಕೊಂಡು ಹೋದ್ರೇ ಸಿ. ನಾವು ನೆಕ್ಸ್ಟು ನಾಳೆ ಎಲ್ಲ ಸ್ನಾರ್ಕ್ಲಿಂಗು ಆಮೇಲೆ ಬೋಟ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತೀವಿ ಅಂದರೆ ಡೈರೆಕ್ಟಾಗಿ ಹೀಗೆ ಬರೋದು ಅಲ್ವಾ ಬೇಬ್? ಸೊ ಇದು ನಮ್ಮ ರೂಮ್ ಆ್ಯಂಡ್ ದಿಸ್ ಇಸ್ ಆರ್ ಸ್ಟೇ ಫಾರ್ ನೆಕ್ಸ್ಟ್ 6 days. ಇನ್ ನೆಕ್ಸ್ಟ್ 6 daysಗೆ ನಾವು ಇದೇ ಹೋಟೆಲ್, ಇದೇ ರೂಮಲ್ಲಿ ಇರ್ತೀವಿ. ಓಕೆ.